Hello everyone, welcome to Azurite classes. So, ನನ್ನ ಹೆಸರು ಪ್ರದೀಪ್ ಅಂತ. ಐ ಆಮ್ ಯುವರ್ ರೀಸನಿಂಗ್ ಫ್ಯಾಕಲ್ಟಿ. ನಿಮಗೆ ನಾನು ಮೆಂಟಲ್ ಎಬಿಲಿಟಿ ಅಥವಾ ರೀಸನಿಂಗ್ ಅಂತ ಏನು ಕರಿತೀವಿ ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಜುರೈಟ್ ಕ್ಲಾಸಸ್ ಅಂದ್ರೆ ಏನು ಅಂತ ಫಸ್ಟ್ಗೆ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಅಜುರೈಟ್ ಕ್ಲಾಸಸ್ ಕಡೆಯಿಂದ ನಿಮ್ಗೆ ಯಾರ್ಯಾರು ಟೀಚ್ ಮಾಡ್ತಾರೆ ಅನ್ನೋ ಐಡಿಯಾ ನಿಮಗಿದ್ರೆ ನಿಮಗೆ ನಾವು ಯಾರು ಅಂತ ಗೊತ್ತಾಗುತ್ತೆ. ಸೊ ಅಜುರೈಟ್ ಕ್ಲಾಸಸ್ ಅಲ್ಲಿ ನವೋದಯನ್ಸ್ ಅಂತಂದ್ರೆ ಜವಾಹರ್ ನವೋದಯ ವಿದ್ಯಾಲಯ, ಆ ಎಕ್ಸಾಮ್ಸ್ ಅಲ್ಲಿ ಅಂದ್ರೆ ಕ್ಲಿಯರ್ ಮಾಡಿ ನವೋದಯದಲ್ಲಿ ಕಲ್ತು ಹೊರಗೆ ಬಂದಿರೋರು, ಮತ್ತೆ NIT ಸೂರತ್ಕಲ್ ಅಲ್ಲಿ ಯಾರ್ಯಾರು ಕಲ್ತಿದ್ದಾರೋ ಅವರು. ನಾವು ಈ ಟೀಮ್ ಸೇರ್ಕೊಂಡು ಏನ್ ಮಾಡ್ತಿದೀವಿ ಅಂತಂದ್ರೆ ಕರ್ನಾಟಕದಲ್ಲಿ ತುಂಬಾ ಜನ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗೆ, ಸ್ಪೆಷಲಿ ರೈಲ್ವೆ ಮತ್ತೆ SSCಗೆ ಟ್ರೈ ಮಾಡೋದು ತುಂಬಾ ಕಮ್ಮಿ. ಯಾಕಂತಂದ್ರೆ ಸರಿಯಾದ ಡೈರೆಕ್ಷನ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಎಷ್ಟೋ ಜನ ಕರ್ನಾಟಕದ ವಿದ್ಯಾರ್ಥಿಗಳು ಎಷ್ಟೋ ಅವಕಾಶಗಳು, ಕೆಲಸ ಪಡ್ಕೊಳತಕ್ಕಂಥ ಅವಕಾಶಗಳನ್ನ ಕಳ್ಕೊಂತಿದ್ದಾರೆ. ಎಷ್ಟೋ ಸಾರಿ ನಾನು ಕೂಡ ಎಕ್ಸಾಮ್ಸ್ ಬರೆದಾಗ ರೈಲ್ವೆ ಅದೆಲ್ಲ ಮಲ್ಟಿಪಲ್ ಸ್ಟೇಜಸ್ ಅಲ್ಲಿ ಕ್ಲಿಯರ್ ಮಾಡಿ ಹೋದಾಗ ಕರ್ನಾಟಕದಿಂದ ಬೆರಳೆಣಿಕೆ ಅಷ್ಟೇ ಬಂದಿರ್ತಾರಲ್ಲ, ಮಿಕ್ದವರೆಲ್ಲ ಬರೀ ಬಿಹಾರೀಸು, ಬರೀ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಈ ಎಕ್ಸಾಮ್ಸ್ಗೆ ಫೋಕಸ್ ಮಾಡ್ತಾರೆ. ಈವನ್ SSC ಎಕ್ಸಾಮ್ಸ್ ಅಲ್ಲೂ ಏನ್ ಮಾಡ್ತಾರೆ ಅಂತಂದ್ರೆ SSC KKR ರೀಜನ್ ಅಂತ ಬರುತ್ತೆ, ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್. SSC KKR ರೀಜನ್ ಅಲ್ಲಿ, ಅದರಲ್ಲಿ ಕರ್ನಾಟಕ ಕೇರಳ ರೀಜನ್ KKR ಅಂತಂದ್ರೆ, ಸೊ ಅದರಲ್ಲೂ ಕೂಡ ಕರ್ನಾಟಕದಿಂದ ತುಂಬಾ ಕಮ್ಮಿ ಜನ ಬರೀತಾರೆ, ಕೇರಳ ಅವರು ಜಾಸ್ತಿ ಬರೆಯೋದು. ಮತ್ತೆ ಅಲ್ಲಿ ಕೂಡ ಬೇರೆ ಸೆಂಟ್ರ್ ಅವರು ಅಂದ್ರೆ ಬೇರೆ ಸ್ಟೇಟ್ ಅವರು ಬಂದು ಎಕ್ಸಾಮ್ಸ್ ಬರೀತಾರೆ. ಓಕೆನಾ? ಇಷ್ಟೆಲ್ಲ ಅವಕಾಶಗಳು ಇದೆ. ಕರ್ನಾಟಕದಲ್ಲಿ ಎಷ್ಟೋ ವರ್ಷದಿಂದ ಜಾಬ್ ಕಾಲ್ ಆಗಿಲ್ಲ ಅನ್ನೋ ಕೊರಗು ಎಲ್ರಿಗೂ ಇದ್ದೇ ಇದೆ. ಬರೀ ನಾವು ನಮ್ಮ ಸ್ಟೇಟ್ ಜಾಬ್ಸ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಯಾವತ್ತೂ ಬೇಗ ಜಾಬ್ಸ್ನ ಪಡ್ಕೊಳಕ್ ಆಗಲ್ಲ. ಸೊ ನಮ್ಮ ಕಡೆಯಿಂದ ಅಜುರೈಟ್ ಕ್ಲಾಸಸ್ ಕಡೆಯಿಂದ ನಾನು ನಿಮ್ಗೆ ಏನೇನು ಪ್ರೊವೈಡ್ ಮಾಡ್ತೀವಿ ಅಂತಂದ್ರೆ, ಸೊ ಇವಾಗ ನಮ್ಮ ಕಡೆಯಿಂದ ನಿಮಗೆ ಏನೇನು ಬೆನಿಫಿಟ್ ಇದೆ, ಯೂಟ್ಯೂಬ್ ಸೀರೀಸು ನಾವು ಏನೇನು ಪ್ಲಾನ್ ಹಾಕಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಇನ್ಸೈಟ್ ಕೊಡ್ತೀವಿ. ನಮ್ಮ ಅಜುರೈಟ್ ಕ್ಲಾಸಸ್ ಇಂದ ನಿಮಗೆ ಏನೇನು ಸಿಗುತ್ತೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಸ್ಟ್ರಕ್ಚರ್ಡ್ ಪ್ರಿಪರೇಷನ್ ಇರುತ್ತೆ. ಸುಮ್ಮನೆ ಏನೋ ಒಂದು ಇವತ್ತೊಂದು ದಿವಸ ಬಂದೆ, ಯಾವುದೋ ಒಂದು ಟಾಪಿಕ್ ಮಾಡಿದೆ, ನಾಳೆ ಅದಕ್ಕೆ ಸಂಬಂಧ ಇಲ್ಲದೆ ಇರೋದು ಇನ್ಯಾವುದೋ ರ್ಯಾಂಡಮ್ ಟಾಪಿಕ್ ತೊಗೊಂಬಂದೆ, ಆ ಥರ ಇರಲ್ಲ. ಸ್ಟ್ರಕ್ಚರ್ಡ್ ಆಗಿ ಒಂದಾದ್ಮೇಲೆ ಒಂದು, ಅಂದ್ರೆ ಒಂದು ಟಾಪಿಕ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಕ್ಲಾಕ್ ಅಂತ ಒಂದು ಟಾಪಿಕ್ ಹೇಳಿದ್ರೆ, ಇಲ್ಲ ಡೈರೆಕ್ಷನ್ ಅಂತ ಹೇಳಿದ್ರೆ, ಡೈರೆಕ್ಷನ್ ಅಲ್ಲಿ ಒಂದು 3-4 ಥರ ಕ್ವಶನ್ಸ್ ಕೇಳ್ಬೋದು. ಜಸ್ಟ್ ನಾನು ಡೈರೆಕ್ಷನ್ ಅಂದ್ಬಿಟ್ಟು ಒಂದು ಕ್ವಶನ್ ಯಾವುದೋ ಸಾಲ್ವ್ ಮಾಡಿ, ನೆಕ್ಸ್ಟ್ ಇನ್ನೊಂದು ಯಾವುದೋ ಬ್ಲಡ್ ರಿಲೇಷನ್ ಇಂದ ಒಂದು ಕ್ವಶನ್ ಸಾಲ್ವ್ ಮಾಡಿ, ಇನ್ನೊಂದು ಯಾವುದೋ ಸಿಟ್ಟಿಂಗ್ ಅರೇಂಜ್ಮೆಂಟ್, ಆ ಥರ ಎಲ್ಲ ನಾವು ಮಾಡಲ್ಲ. ಓಕೆನಾ? ಒಂದು ಟಾಪಿಕ್ನ ಹಿಡ್ಕೊಂಡ್ರೆ ಕಂಪ್ಲೀಟ್ ಆ ಟಾಪಿಕ್ ಬಗ್ಗೆ ಕ್ಲಾರಿಟಿ ನಿಮಗೆ ಬರಬೇಕು. ಆ ಥರ ಆ ಒಂದು ಟಾಪಿಕ್ಕಿಂದ ಎಷ್ಟು ಥರ ಕ್ವಶನ್ಸ್ನ ಅವ್ರು ಕೇಳ್ಬೋದು, ಆ ಥರ ಕ್ವಶನ್ಸ್ನ ಎಲ್ಲವನ್ನು ನಾವು ನಿಮಗೆ ಸಾಲ್ವ್ ಮಾಡಿಸ್ತೀವಿ. ಓಕೆನಾ? ಇದಾದ್ಮೇಲೆ ಯಾವ್ಯಾವ ಎಕ್ಸಾಮಿಗೆ ನಮ್ಮ ಕಡೆಯಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ SSC, ರೈಲ್ವೆ ಮತ್ತೆ ಅಗ್ನಿವೀರ್, SDA, FDA ಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತಂದ್ರೆ, SDA, FDA ಎಕ್ಸಾಮ್ ಅಲ್ಲೂ ಕೂಡ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಜಾಸ್ತಿ ಇರುತ್ತಲ್ಲ. ಸೊ ನೀವು ಈ ಎಕ್ಸಾಮ್ಸ್ ಏನಾನ ಪ್ರಿಪರೇಷನ್ ನಿಮ್ದು ಚೆನ್ನಾಗಿ ಆಯ್ತು ಅಂತಂದ್ರೆ ಆ ಎಲ್ಲ ಕ್ವಶನ್ಸ್ನ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ತೀರಾ. ಓಕೆನಾ? ನೆಕ್ಸ್ಟ್ ಮತ್ತೆ ನಮ್ಮ ಕಡೆಯಿಂದ ಏನ್ ಸಿಗುತ್ತೆ ಅಂತ ನೋಡಿದ್ರೆ ಕಾನ್ಸೆಪ್ಟ್ ಬೇಸ್ಡ್ ಟೀಚಿಂಗ್. ನಾನು ಅವಾಗಲೇ ಹೇಳದ್ನಲ್ಲ, ಒಂದು ಟಾಪಿಕ್ ಅಂತ ತಗೊಂಡ್ರೆ ಆ ಟಾಪಿಕ್ ಅಲ್ಲಿ ಎಷ್ಟು ತರ ಕ್ವಶನ್ಸ್ನ ಕೇಳಬಹುದು, ಆ ಎಲ್ಲ ಕ್ವಶನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ಫಸ್ಟಿಗೆ ಟಾಪಿಕ್ ಕ್ಲಾರಿಟಿ ಕೊಡ್ತೀವಿ, ಅದಾದ್ಮೇಲೆ ಕ್ವಶನ್ಸ್ನ ಹೇಳ್ಕೊಡ್ತೀವಿ. ಓಕೆನಾ? ಅದಾದ್ಮೇಲೆ PYQ ಅನಾಲಿಸಿಸ್ ಅಂತಂದ್ರೆ, ಈಗ ಪ್ರೆಸೆಂಟ್ ಆನ್ ಗೋಯಿಂಗ್ ಯಾವ ಎಕ್ಸಾಮ್ ನಡೀತಿದೆ? ರೈಲ್ವೆ NTPC, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ರೈಲ್ವೆದು ಎಕ್ಸಾಮ್ಸ್ ನಡೀತಿದೆಯಲ್ಲ. ಸೊ ಆಲ್ರೆಡಿ ಸ್ವಲ್ಪ ಲೇಟ್ ಆಯ್ತು ನಾವು ಬರೋದು. ಅಂಡರ್ ಗ್ರಾಜುಯೇಟ್ಗೆ ಇನ್ನೂ ಟೈಮ್ ಇದೆ, ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಆಲ್ರೆಡಿ ನಡೀತಾ ಇದೆ. ಸೊ ನಮ್ಮ ಕಡೆಯಿಂದ ನಿಮಗೆ ಈಗ ಗ್ರಾಜುಯೇಟ್ ಲೆವೆಲ್ಗೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಕ್ಲಾಸಸ್ನ ನಾವು ಕೊಡ್ತೀವಿ. ಓಕೆನಾ? ಸೊ ನಾಳೆಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಕಡೆಯಿಂದ ನಿಮಗೆ ಡೈಲಿ PYQ ಕ್ಲಾಸಸ್ ಬರುತ್ತೆ. ಓಕೆನಾ? NTPC PYQ ಸರಣಿಯನ್ನ ನಾವು ಡೈಲಿ ಶುರು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮಗೆ ಅಂಡರ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಯಾವಾಗ ಬರುತ್ತೆ, ಇನ್ನೂ ಡೇಟ್ ಕರೆಕ್ಟಾಗಿ ಬಂದಿಲ್ಲ, ಬಟ್ ಅಂಡರ್ ಗ್ರಾಜುಯೇಟ್ ಲೆವೆಲ್ಗೆ PYQ ಕೋರ್ಸ್, ಈ NTPC PYQ ಕೋರ್ಸ್ನ ನಾವು ಡೈಲಿ ಕಂಟಿನ್ಯೂ ಮಾಡ್ತೀವಿ ಅಂಟಿಲ್ ಯುವರ್ NTPC ಎಕ್ಸಾಮಿನೇಷನ್ಸ್. ಅದಾದಮೇಲೆ ಯಾವ ಎಕ್ಸಾಮ್ ಕಾಲ್ ಆಗಿದೆ, ಈಗ ಪ್ರೆಸೆಂಟ್ RRB ಗ್ರೂಪ್ ಡಿ ಕಾಲ್ ಆಗಿದೆ, ಹೌದಾ? ಅದಾದ್ಮೇಲೆ ನೆಕ್ಸ್ಟ್ ಬರೋ ಎಕ್ಸಾಮ್ ಯಾವುದು ಅಂತಂತಂದ್ರೆ ರೈಲ್ವೆ ALP, ಆಲ್ರೆಡಿ ಎಕ್ಸ್ಪೆಕ್ಟೆಡ್ ವ್ಯಾಕೆನ್ಸಿದು ಒಂದು ನೋಟಿಫಿಕೇಶನ್ ಓಡಾಡ್ತಿದೆ. ಓಕೆನಾ? ಅದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಈ ಮಂತ್ ಎಂಡ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ನಿಮಗೆ SSC ಇಂದ ತುಂಬಾ ನೋಟಿಫಿಕೇಶನ್ ಆಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಎಕ್ಸಾಮ್ಸ್ಗೂ ಅವಕಾಶ ಇರಬೇಕಾದ್ರೆ ಮಿಸ್ ಮಾಡ್ಕೋಬೇಡಿ. ಸೊ ನಮ್ಮ ಕಡೆಯಿಂದ ನಿಮಗೆ ಯೂಟ್ಯೂಬ್ ಸೀರೀಸ್ನ ಕೊಡ್ತೀವಿ, ಆದಷ್ಟು ಇದನ್ನ ಉಪಯೋಗಿಸ್ಕೊಳ್ಳಿ. ನೀವು ಪ್ರಿಪೇರ್ ಆಗ್ತಿಲ್ಲ ಅಂತಂದ್ರೆ, ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಯಾರನ್ನ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ನಮ್ಮ ವಿಡಿಯೋನ ತಲುಪಿಸಿ. ಸೊ ನಿಮಗೆ ನಮ್ಮ ಕಡೆಯಿಂದ ಕಾನ್ಸೆಪ್ಟ್ ವಿಡಿಯೋಸ್
ನಾಳೆಯಿಂದ ರೆಗ್ಯುಲರ್ ಆಗಿ ಬರುತ್ತೆ. ಓಕೆನಾ? ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ನಡೆಯೋಕ್ಕೋಸ್ಕರ ಸಿಂಬೋಲಿಕ್ ಆಗಿ ಡೈರೆಕ್ಷನ್ ಟಾಪಿಕ್ ಬಗ್ಗೆ ಜಸ್ಟ್ ಬೇಸಿಕ್ಸ್ ನ ತಿಳ್ಕೊಳ್ಳೋಣ. ಓಕೆನಾ? ಡೈರೆಕ್ಷನ್ ಅಂತಂದ್ರೆ ಟೋಟಲ್ ಆಗಿ ನಮಗೆ ಗೊತ್ತು. ಎಷ್ಟು ಡೈರೆಕ್ಷನ್ ಇದೆ? 4 ಡೈರೆಕ್ಷನ್ ಇದೆ. ಯಾವ್ದ್ಯಾವ್ದು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಹೌದಾ? ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಸೊ ಈ ಡೈರೆಕ್ಷನ್ ಮೇಲೆ ಕಾನ್ಸೆಪ್ಟ್ ಕ್ಲಾರಿಟಿ ನಿಮ್ಗೆ ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವೇನ್ ತಿಳ್ಕೊಂಡ್ಬಿಡ್ಬೇಕು ಅಂತಂದ್ರೆ ಈ ತರ ಈ ಚಾರ್ಟ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಮೇಲ್ಗಡೆ ಇರೋದು ನಾರ್ತ್, ಹೌದಾ? ಮೇಲ್ಗಡೆ ಇರೋದು ನಾರ್ತ್, ಕೆಳಗಿರೋದು ಸೌತ್, ಆ ಕಡೆ ಈಸ್ಟ್, ಈ ಕಡೆ ವೆಸ್ಟ್. ನಾವು ಸೌತ್ ಇಂಡಿಯನ್ಸ್ ಅಂತೀವಿ. ಮ್ಯಾಪ್ ನೋಡಿದ್ರೆ ಇಂಡಿಯಾ ಮ್ಯಾಪ್. ಸೊ ಸೌತ್ ಇಂಡಿಯನ್ಸ್ ಅಂತಂದ್ರೆ ಎಲ್ಲಿ ಬರ್ತೀವಿ ನಾವು? ಕೆಳಗಡೆ ಇದೆ ತಾನೆ ಇಂಡಿಯಾ ಮ್ಯಾಪ್ ಅಲ್ಲಿ, ಕೆಳಗಡೆ ಇರ್ತೀವಿ ತಾನೆ. ಸೊ ಸೌತ್ ಇಂಡಿಯನ್ಸ್ ಕೆಳಗೆ, ನಾರ್ತ್ ಮೇಲ್ಗಡೆ ಇದೆ, ನಾರ್ತ್ ಇಂಡಿಯನ್ಸ್ ಮೇಲೆ, ಆ ಕಡೆ ಈಸ್ಟ್, ನಾರ್ತ್ ಈಸ್ಟ್ ಅಂತ ಕರಿತೀವಲ್ಲ, ನಾರ್ತ್ ಈಸ್ಟ್, ಈಸ್ಟರ್ನ್ ಸ್ಟೇಟ್ಸ್ ಆ ತರ ಕರಿತೀವಿ. ವೆಸ್ಟರ್ನ್ ಸ್ಟೇಟ್ಸ್, ಗುಜರಾತ್ ಎಲ್ಲ ಯಾವ ಕಡೆ ಬರುತ್ತೆ? ವೆಸ್ಟ್ ಸೈಡ್ ಅಲ್ಲಿ ಬರುತ್ತೆ. ಹೌದಾ? ಸೊ ಆ ತರ ಇಂಡಿಯಾ ಮ್ಯಾಪ್ ನೆನ್ಪು ಮಾಡ್ಕೊಳ್ಳಿ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಇಷ್ಟು ಗೊತ್ತಾಯ್ತಾ? ಇಷ್ಟು ಗೊತ್ತಾದ್ರೆ ನಿಮ್ಗೆ ನೆಕ್ಸ್ಟ್ ಏನ್ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ನೋಡಿ, ಜಸ್ಟ್ ಇದಷ್ಟೇ ಇರುತ್ತಾ? ಕ್ವಶನ್ಸ್ ನಿಮ್ಗೆ ನೀಟಾಗಿ ಸಾಲ್ವ್ ಮಾಡಕ್ ಬರ್ಬೇಕು ಅಂತಂದ್ರೆ ಇನ್ನೂ 4 ದಿಕ್ಕು ಬರುತ್ತೆ. ಅದನ್ನ ಕನ್ನಡದಲ್ಲಿ ನೈಋತ್ಯ, ಈಶಾನ್ಯ ಅಂತ ಈ ತರ ಎಲ್ಲ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನೋಡಿ ಜಸ್ಟ್ ಹೆಂಗಿರುತ್ತೆ, ಇಲ್ಲಿ ನೋಡಿ, ಈ ಕಡೆ ಒಂದು ಡೈರೆಕ್ಷನ್ ಇರುತ್ತಾ? ಈ ತರ ಮತ್ತೆ ಈ ತರ. ಓಕೆ, ಇದರಲ್ಲಿ ನಾರ್ತ್ ಮತ್ತೆ ಈಸ್ಟ್. ಈಸ್ಟ್ ಅಂತಂದ್ರೆ ಏನು? ಪೂರ್ವ, ಹೌದಾ? ನಾರ್ತ್ ಅಂತಂದ್ರೆ ಉತ್ತರ, ಹೌದಾ? ಇವ್ ಎರಡರ ಮಧ್ಯೆ ಯಾವ್ದು ಬರುತ್ತೆ ಅಂದ್ರೆ ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳೋದಕ್ಕಿಂತ ನಾರ್ತ್ ಮತ್ತೆ ಮತ್ತೆ ಯಾವ್ದು ಬರುತ್ತೆ, ಯಾವಾಗ್ಲೂ ಸೆಂಟರ್ ಆಗಿ ಯಾವ್ದು ತಗೋಬೇಕು ಅಂದ್ರೆ ನಾರ್ತ್ ನ ಮತ್ತೆ ಸೌತ್ ನ ಇವಷ್ಟೇ ತಗೋಬೇಕು. ಸೊ ಈಗ ನಾರ್ತ್, ಇಲ್ಲಿ ನಾರ್ತ್ ಇದೆಯಾ? ನಾರ್ತ್ ಮತ್ತೆ ಈಸ್ಟ್ ಮಧ್ಯದಲ್ಲಿ ಇಲ್ಲಿರೋ ಡೈರೆಕ್ಷನ್ಗೆ ನಾವ್ ಏನಂತ ಕರಿತೀವಿ? ನಾರ್ತ್ ಈಸ್ಟ್. ಓಕೆ, ಮೇಲ್ಗಡೆದ್ದು ನಾರ್ತ್, ಕೆಳಗಡೆದ್ದು ಸೌತ್, ಈ ಕಡೆದ್ದು ಈಸ್ಟ್, ಈ ಕಡೆದ್ದು ವೆಸ್ಟ್. ಇಷ್ಟು ಗೊತ್ತಾಯ್ತಾ? ಈಗ ನಾರ್ತ್ ಮತ್ತೆ ಈಸ್ಟ್ ಮಧ್ಯದಲ್ಲಿ ಯಾವ್ದು ಬರುತ್ತೆ ಅದನ್ನ ಏನಂತೀವಿ? ನಾರ್ತ್ ಈಸ್ಟ್ ಅಂತೀವಿ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತೀವಲ್ಲ, ಮಣಿಪುರ್ ಅವು ಎಲ್ಲ ಎಲ್ಲಿದೆ? ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆ ಕಡೆ ಇದೆ, ಹೌದಾ? ಸೊ ಇವಾಗ ಸೇಮ್ ಇಲ್ಲಿ ನೋಡಿ, ಎಕ್ಸಾಕ್ಟ್ ಆಗಿ ನಾರ್ತ್ ಇಲ್ಲಿದ್ಯಾ? ಈಸ್ಟ್ ಇಲ್ಲಿತ್ತು. ನಾರ್ತ್ ಮತ್ತೆ ಈಸ್ಟಿನ ಮಧ್ಯದಲ್ಲಿ ಬರೋದು ನಾರ್ತ್ ಈಸ್ಟ್. ಅದೇ ತರ ಸೇಮ್ ನಾರ್ತ್ ಮತ್ತೆ ವೆಸ್ಟ್ ಇವೆರಡರ ಮಧ್ಯೆ ಬರೋದು ನಾರ್ತ್ ವೆಸ್ಟ್ ಅಂತೀವಿ. ವೆಸ್ಟ್ ನಾರ್ತ್ ಅನ್ನಲ್ಲ, ಈಸ್ಟ್ ನಾರ್ತ್ ಅನ್ನಲ್ಲ. ಓಕೆ, ಯಾವಾಗ್ಲೂ ಏನಂತೀನಿ, ಏನಂತ ಹೇಳಿದೆ ಆಗ್ಲೇ, ನಾರ್ತ್ ಮತ್ತೆ ಸೌತ್ ಅನ್ನ ಅಷ್ಟೇ ಸೆಂಟರ್ ಆಗಿ ಇಟ್ಕೋಬೇಕು. ಅಂದ್ರೆ ನಾರ್ತ್ ಫಿಕ್ಸ್ ಇರುತ್ತೆ, ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್ ಈ ತರ. ಓಕೆನಾ? ಸೊ ಸೇಮ್ ಅದೇ ತರ ಸೌತ್. ಸೌತ್ ಅಲ್ಲಿ ಇಲ್ಲಿ ನೋಡಿ, ಸೌತ್ ಮತ್ತೆ ಈ ಕಡೆ ಈಸ್ಟ್ ಇದೆ. ಸೌತ್ ಮತ್ತೆ ಈಸ್ಟ್ ಮಧ್ಯೆ ಒಂದು ದಿಕ್ಕು ಬರುತ್ತಲ್ಲ, ಅದನ್ನ ಏನಂತ ಕರಿತೀವಿ ನಾವು? ಸೌತ್ ಈಸ್ಟ್. ಸೊ ಇವಾಗ ಇಲ್ಲೇ ನೋಡಿತು, ನಾನು ಅವಾಗ್ಲೇ ಹೇಳಿದೆ ಯಾವ ತರ ಸೆಂಟರ್ ಆಗಿ ತಗೋಬೇಕು ಅಂತ ಹೇಳಿದೆ. ನಾರ್ತ್ ಮತ್ತೆ ವೆಸ್ಟ್ ಮಧ್ಯೆ ಇರೋದು ನಾರ್ತ್ ವೆಸ್ಟ್, ನಾರ್ತ್ ಮತ್ತೆ ಈಸ್ಟ್ ಮಧ್ಯೆ ಇರೋದು ಯಾವುದು? ನಾರ್ತ್ ಈಸ್ಟ್. ಅದೇ ತರ ಸೌತ್ ಮತ್ತೆ ವೆಸ್ಟ್ ಇವೆರಡರ ಮಧ್ಯೆ ಬರೋ ದಿಕ್ಕಿಗೆ ಏನಂತ ಕರಿತೀವಿ? ವೆಸ್ಟ್ ಸೌತ್ ಅಲ್ಲ ತಾನೆ? ಏನಂತೀವಿ? ಸೌತ್ ವೆಸ್ಟ್. ಈ ಕಡೆ ಬರೋದು ಸೌತ್ ವೆಸ್ಟ್. ಸೊ ಇಷ್ಟು ಡೈರೆಕ್ಷನ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತಾ? ಫಸ್ಟ್ ಇಷ್ಟು ಡೈರೆಕ್ಷನ್ ಬಗ್ಗೆ ಕ್ಲಾರಿಟಿ ಸಿಕ್ಕರೆ ಇದಾದ್ಮೇಲೆ ನಾವು ನೆಕ್ಸ್ಟ್ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದು. ಕ್ವಶನ್ಸ್ ಯಾವ್ಯಾವ ತರ ಇರುತ್ತೆ ಅಂತಂದ್ರೆ, ಡೈರೆಕ್ಷನ್ ಮೇಲೆ ಫಸ್ಟಿಗೆ ಯಾರೋ ಒಬ್ಬ ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ಪಾಯಿಂಟ್ ಅಲ್ಲಿ ನಿಂತಿದ್ದಾನೆ. ಅವನು ಆ ಕಡೆಯಿಂದ ನಾರ್ತ್ ವರೆಗೂ ನಡ್ಕೊಂಡು ಹೋದ. ಆಮೇಲೆ ಇಷ್ಟು ಕಿಲೋಮೀಟರ್ ಲೆಫ್ಟಿಗೆ ಹೊಳದ, ಆಮೇಲೆ ಇಷ್ಟು ಕಿಲೋಮೀಟರ್ ರೈಟಿಗೆ ಹೊಳದ. ಸೊ ಲಾಸ್ಟ್ಗೆ ಅವನು ಯಾವ ದಿಕ್ಕಲ್ಲಿದ್ದಾನೆ ಅಂತ ಕೇಳೋ ಕ್ವಶನ್ಸ್ ಒಂಥರ, ಹೌದಾ? ಸೊ ಅದಾದ್ಮೇಲೆ ಇನ್ನೊಂದ್ ತರ ಕ್ವಶನ್ಸ್ ಯಾವ ತರ ಬರುತ್ತೆ ಅಂತಂದ್ರೆ, ಅವನು ಮೊದಲಿದ್ದ ಜಾಗಕ್ಕೂ ಮತ್ತೆ ಲಾಸ್ಟ್ ಅಲ್ಲಿ ಇರೋ ಜಾಗಕ್ಕೂ ಡಿಸ್ಟೆನ್ಸ್ ಎಷ್ಟಿದೆ, ಆ ತರ ಕ್ವಶನ್ಸ್ ಬರುತ್ತೆ. ಓಕೆನಾ? ಸೊ ಈಗ ಹಂಗೆ ಒಂದು ಎಕ್ಸಾಂಪಲ್ಗೆ ಒಂದು ಕ್ವಶನ್ಸ್ ನೋಡೋಣ. ಎಕ್ಸಾಂಪಲ್ಗೆ ನೋಡೋಣ. ಸೊ ಇವಾಗ ಒಂದು ಕ್ವಶನ್ ಸಾಲ್ವ್ ಮಾಡಿ ನೋಡೋಣ, ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ್ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ. ಇಲ್ಲಿ ನೋಡಿ, ಶೇಪ್ಸ್ ಅಲ್ಲಿ ಫಸ್ಟಿಗೆ ಸೇಫ್ಟಿಗೆ ಜಸ್ಟ್ ಈ ಆಂಗಲ್ನ ಅಂದ್ರೆ ಈ ಡೈರೆಕ್ಷನ್ ಚಾರ್ಟ್ನ ಇಲ್ಲೊಂದು ಹಾಕೊಂಡು ಇಟ್ಕೊಂಡ್ಬಿಡಿ. ಇಲ್ಲಿ ನಾರ್ತ್ ಸೌತ್ ಆಯ್ತಾ, ಇಲ್ಲಿ ಈಸ್ಟ್ ವೆಸ್ಟ್ ಆಯ್ತು. ಸೊ ಇವಾಗ ಆಗ್ಲೇ ಏನಂತ ಹೇಳಿದ್ದೆ, ಇಲ್ಲಿ ಯಾವ್ದಿರುತ್ತೆ? ನಾರ್ತ್ ಇರುತ್ತೆ. ಈ ಕಡೆ ಯಾವ್ದಿರುತ್ತೆ? ಈ ಕಡೆ ಸೌತ್ ಇರುತ್ತೆ. ಈ ಕಡೆ ಈಸ್ಟ್, ಈ ಕಡೆ ವೆಸ್ಟ್. ಇಷ್ಟ ಐಡಿಯಾ ಇದೆಯಲ್ಲ? ಓಕೆ, ಇವಾಗ ಜಸ್ಟ್ ಎಕ್ಸಾಂಪಲ್ ನಿಮಗೆ ಈ ಟಾಪಿಕ್ ನ ನೀಟಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ, ಎಷ್ಟೆಷ್ಟು ತರ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗೋಣ. ಓಕೆನಾ? ಈಗ ಜಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ, ಅಜ್ಯೂರೈಟ್ ಕಡೆಯಿಂದ ನಿಮ್ಗೆ ಯಾವ ತರ ಕ್ಲಾಸಸ್ ಸಿಗುತ್ತೆ ಅಂತ ಐಡಿಯಾಗೋಸ್ಕರ ಇದು. ಓಕೆನಾ? ಸೊ ಇಲ್ಲಿ ನೋಡಿ, ಒಬ್ಬ ಪರ್ಸನ್ ಯಾರೋ XYZ, ಒಬ್ಬ ಹುಡುಗ ಯಾರೋ ಒಬ್ಬ ಪರ್ಸನ್
ಎಲ್ಲಿಂದ ಶುರು ಮಾಡ್ತಾನೆ, ಒಂದು ಪಾಯಿಂಟ್ ಅಲ್ಲಿ ಇದ್ದಾನೆ, ಇಲ್ಲಿದ್ದಾನೆ. ಕ್ವಶನ್ ಯಾವ ತರ ಕೇಳ್ತಾರೆ ಅಂತಂದ್ರೆ, ಒಬ್ಬ ಮನುಷ್ಯ ಇಲ್ಲ ಒಬ್ಬ ಯಾರೋ ಒಬ್ಬ ಒಂದು ಪಾಯಿಂಟ್ ಅಲ್ಲಿ ನಿಂತಿದ್ದಾನೆ. ಅವನು ಒಂದು 5 ಕಿಲೋಮೀಟರ್ ನಾರ್ತ್ಗೆ ಹೋಗ್ತಾನೆ. 5 ಕಿಲೋಮೀಟರ್ ನಾರ್ತ್ ಅಂತಂದ್ರೆ ಮೇಲ್ಗಡೆ ಯಾಕೆ ಮಾಡಿದೆ ನಾನು ಯಾರೋನ? ನಾರ್ತ್ ಯಾವ ಕಡೆ ಇದೆ? ಮೇಲಿದೆ. ಅದೇ 5 ಕಿಲೋಮೀಟರ್ ಸೌತಿಗೆ ಹೋಗ್ತಾನೆ ಅಂದಿದ್ರೆ ನಾನು ಎಲ್ಲಿ ಇಳಿಬೇಕಿತ್ತು ಲೈನು? ಆ ಪಾಯಿಂಟ್ ಇಂದ ಕೆಳಗೆ ಇಳಿಬೇಕಿತ್ತು. ಈಗ ಒಂದು ಪಾಯಿಂಟ್ ಕೊಟ್ಟು ಅವ್ನು ಈಸ್ಟಿಗೆ ನಡೆದಿದ್ದಾನೆ ಅಂತಂದ್ರೆ ಈಸ್ಟಿಗೆ ನಡಿಬೇಕಿತ್ತು. ಅದೇ ನಾರ್ತ್ ಈಸ್ಟಿಗೆ ನಡೆದಿದ್ದಾನೆ ಅಂತಂದ್ರೆ ಇಲ್ಲೊಂದು ಹೇಳಿದ್ನಲ್ಲ, ಎರಡರ ಮಧ್ಯೆ ನಾರ್ತ್ ಈಸ್ಟಿಗೆ ನಡೆದ ಅಂತಂದ್ರೆ ಇಲ್ಲಿಂದ ಒಂದು ಪಾಯಿಂಟ್ ಇಂದ ಹಿಂಗೆ ಲೈನ್ ಎಳಿಬೇಕಿತ್ತು. ಓಕೆನಾ? ಆ ತರ. ಸೊ ಇವಾಗ ಒಬ್ಬ ಮನುಷ್ಯ ಇಲ್ಲಿಂದ 5 ಕಿಲೋಮೀಟರ್ ನಾರ್ತ್ಗೆ ಹೋದ. ಅಲ್ಲಿಂದ ಅವನು ಲೆಫ್ಟ್ ತಗೊಂಡು ಮತ್ತೆ ಒಂದು 5 ಕಿಲೋಮೀಟರ್ ನಡೆದ ಅಂತ ಕೊಡ್ತಾರೆ. ಓಕೆ, ಮತ್ತೆ ಲೆಫ್ಟ್ ತಗೊಂಡ. ಈಗ ನೋಡಿ ನಾ ಇಲ್ಲಿದ್ದೀನಿ, 5 ಕಿಲೋಮೀಟರ್ ನಾರ್ತಿಗೆ ನಡ್ಕೊಂಡು ಹೋದೆ, ಆಮೇಲೆ ಲೆಫ್ಟ್ ತಗೊಂಡೆ. ನನ್ನ ಲೆಫ್ಟ್ ಯಾವುದು? ಎಕ್ಸಾಮ್ ಅಲ್ಲಿ ನೀವು ಕೂತಿರ್ತಾರಲ್ಲ, ಎಕ್ಸಾಮ್ ಅಲ್ಲಿ ಈಗ ಕೂತಿದ್ದೀನಿ ಅಂತಂದ್ರೆ ಇದು ಪೇಪರ್. ಈಗ ಈ ಪೇಪರ್ ನೀವು ನೋಡ್ತಿದ್ದೀರಾ ಅಂತಂದ್ರೆ ನಿಮ್ದು ರೈಟ್ ಇದು, ನಿಮ್ ಲೆಫ್ಟ್ ಇದು. ಎಕ್ಸಾಮ್ ಕ್ವಶನ್ ಸಾಲ್ವ್ ಮಾಡ್ಬೇಕಂದಾಗ ಡೈರೆಕ್ಷನ್ ಇದೇ ತರ ತಗೋಬೇಕು. ಇಲ್ಲಿ ನಿಂತಿದ್ದೀರಾ, ಹಿಂಗ್ ನಡ್ಕೊಂಡು ಹೋದ್ರಿ, ರೈಟ್ ಅಂದಿದ್ರೆ ಈ ಕಡೆ, ಲೆಫ್ಟ್ ಅಂದ್ರೆ ಈ ಕಡೆ. ಸೊ ಇವಾಗ ನಾನೇನಂತ ಹೇಳಿದೆ? 5 ಕಿಲೋಮೀಟರ್ ಲೆಫ್ಟಿಗೆ ಹೋದ ಅಂದೆ. ಸೊ ಇಲ್ಲಿಂದ 5 ಕಿಲೋಮೀಟರ್ ಲೆಫ್ಟ್. ಓಕೆನಾ? ಫಸ್ಟ್ಗೆ ಇಲ್ಲಿ ಒಂದು ಪಾಯಿಂಟ್ ಅಲ್ಲಿದ್ದ, ಅಲ್ಲಿಂದ 5 ಕಿಲೋಮೀಟರ್ ನಾರ್ತಿಗೆ ಹೋದ, ಆಮೇಲೆ ಅಲ್ಲಿಂದ 5 ಕಿಲೋಮೀಟರ್ ಲೆಫ್ಟಿಗೆ ಹೋದ. ಓಕೆನಾ? ಲೆಫ್ಟ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಮತ್ತೆ ಲೆಫ್ಟ್. ಈಗ ಇಲ್ಲಿದ್ದಪ್ಪ, ಹಿಂಗ್ ಟರ್ನ್ ಅದ, ಮತ್ತೆ ಹಿಂಗ್ ಹೋದ. ಎಷ್ಟು ಕಿಲೋಮೀಟರ್? 5 ಕಿಲೋಮೀಟರ್ ಹೋದ. 5 ಕಿಲೋಮೀಟರ್ ಹೋಗಿ ಮತ್ತೆ ಲೆಫ್ಟ್ ತಗೊಂಡ. ಮತ್ತೆ ಲೆಫ್ಟ್ ಅಂದ್ರೆ ಯಾವ ಕಡೆ? ಹಿಂಗ್ ಹೊಡಿ ಹಿಂಗೆ ಬರೋದು. ಹೌದಾ? ರೈಟ್ ಅಂದಿದ್ರೆ ಈ ಕಡೆ. ಈಗ ನಾನು ಈ ಕಡೆ ಈ ಲೈನ್ ಹಿಂಗಿದೆಯಲ್ಲ, ನಾನು ಹಿಂಗಿದ್ದೀನಿ ಅನ್ಕೊಳ್ಳಿ, ರೈಟ್ ಅಂದಿದ್ರೆ ಆ ಕಡೆ ಆಗ್ತಿತ್ತು, ಲೆಫ್ಟ್ ಅಂದ್ರೆ ಈ ತರ. ಹೌದಾ? ಸೊ ಇವಾಗ ಲೆಫ್ಟ್, ಮತ್ತೆ ಲೆಫ್ಟ್ ಟರ್ನ್ ಆಗಿ ಎಷ್ಟು ಕಿಲೋಮೀಟರ್ ಬರ್ತಾನೆ? ಮತ್ತೆ 5 ಕಿಲೋಮೀಟರ್ ಬರ್ತಾನೆ. ಹೌದಾ? ಸೊ ಡಿಸ್ಟೆನ್ಸ್ ಎಷ್ಟೇ ಇರಲಿ, ಇದು ಪಾಯಿಂಟ್ ಎಕ್ಸ್ ಅನ್ಕೊಳ್ಳೋಣ. ಫಸ್ಟಿಗೆ ಅವ್ನು ಶುರು ಮಾಡಿದ್ದು. ಆಮೇಲೆ ಈಗ ರೀಚ್ ಆಗಿದ್ದ ಪಾಯಿಂಟ್ ಏನ್ ಅನ್ಕೊಳ್ಳೋಣ? ವೈ ಅನ್ಕೊಳ್ಳೋಣ. ಫಸ್ಟ್ ಅವನು ಶುರು ಮಾಡಿದ ಪಾಯಿಂಟ್ ಎಕ್ಸ್, ಲಾಸ್ಟಿಗೆ ಇರೋ ಪಾಯಿಂಟ್ ವೈ. ಹೌದಾ? 5 ಕಿಲೋಮೀಟರ್ ಹಿಂಗ್ ಹೋದ, ಆಮೇಲೆ ಇಲ್ಲಿ 5 ಕಿಲೋಮೀಟರ್ ನಡೀನಿ, ಈ ಕಡೆ ಎಷ್ಟು ಕಿಲೋಮೀಟರ್ ನಡೆದಿರ್ತಾನೆ ಅಂತ ಕೊಟ್ಟಿರ್ತಾರೆ, ಅಷ್ಟನ್ನ ನೋಡಿ. ಈಗ ನೆಕ್ಸ್ಟ್ ಅಲ್ಲಿಂದ ಟರ್ನ್ ಆಗಿ ಮತ್ತೆ 5 ಕಿಲೋಮೀಟರ್ ನಡ್ಕೊಂಡ್ ಬಂದ. ಸೊ ಇಲ್ಲಿ ನೋಡಿ, ಈ ಡಿಸ್ಟೆನ್ಸ್ ಸೇಮ್ ಇದೆಯಾ? ಇಲ್ಲಿ 5 ಇದೆ, ಇಲ್ಲೂ 5 ಇದೆ. ಹೌದಾ? ಸೊ ಆಲ್ಮೋಸ್ಟ್ ಪ್ಯಾರಲಲ್ ಆಗೇ ಇದೆ. ಅಂದ್ರೆ ಎಷ್ಟು ನಡ್ಕೊಂಡು ಹೋಗಿದ್ದ ಅಷ್ಟು ಹಿಂಗ್ ವಾಪಸ್ ಬಂದಾನೆ. ಬಟ್ ಮಿಡ್ಲಲ್ಲಿ ಅವನ್ನ ಶುರು ಮಾಡಿದ ಜಾಗಕ್ಕೂ ಮತ್ತೆ ಕೊನೆ ಮಾಡಿದ ಜಾಗಕ್ಕೂ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಅವನು ಮೊದಲಿದ್ದ ಜಾಗದಿಂದ ಇವಾಗಿರೋ ಜಾಗಕ್ಕೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ. ಸೊ ಸೇಮ್ ಇಲ್ಲಿಂದ ಇಲ್ಲಿಗೆ ಎಷ್ಟು ನಡೆದವನೆ? 5 ಕಿಲೋಮೀಟರ್ ನಡೆದಿದೆ ಅಂತಾನೆ. ಸೊ ಸೇಮ್ ಅದೇ 5 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ ಈ ತರ ಒಂದೊಂದ್ಸರಿ ಏನ್ ಮಾಡ್ತಾರೆ, ಆಂಗಲ್ ಕೊಡ್ತಾರೆ. ಸೊ ಈ ಟಾಪಿಕ್ನ ಅರ್ಥ ಮಾಡ್ಕೊಂಡ್ವಿ. ಇದೇ ತರ ಡೈರೆಕ್ಷನ್ಸ್ನ ಯಾವ್ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಆಂಗಲ್ ಬೇಸ್ಡ್ ಕ್ವಶನ್ಸ್ನು ಕೇಳ್ತಾರೆ. ಓಕೆನಾ? 90 ಡಿಗ್ರಿ ನಡ್ಕೊಂಡು ಹೋದ, ಆಮೇಲೆ 45 ಡಿಗ್ರಿ ಟರ್ನ್ ತಗೊಂಡ, ಆ ಥರನೂ ಕೊಡ್ತಾರೆ. ಈಗ ನಾವ್ ಹೆಂಗೆ ರೈಟ್ ಲೆಫ್ಟ್ ಅಂತ ಕ್ವಶನ್ ಸಾಲ್ವ್ ಮಾಡಿದ್ವಿ, ಅದೇ ಥರ ಇರುತ್ತೆ. ಸೊ ನಮ್ಮ ಕಡೆಯಿಂದ ಈ ಥರ ಕ್ಲಾಸಸ್ನ ನಾವು ನಿಮ್ಗೆ ಕೊಡ್ತೀವಿ. ನಾಳೆಯಿಂದ NTPC ಎಕ್ಸಾಮ್ಸ್ಗೆ PYQ ಸೀರೀಸ್ ಶುರು ಇರುತ್ತೆ. ಅದೇ ಥರ ವೀಕ್ಲಿ ಒಂದು ಈ ಥರ ಕಾನ್ಸೆಪ್ಟ್ ವಿಡಿಯೋನು ನಾವು ಮಾಡ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ಆ್ಯಂಡ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.